ಗುರುವೇ ಇನ್ನೇನು ಹತ್ತತ್ರ 2024 ಫಸ್ಟ್ ಹಾಫ್ ಮುಗಿತಾ ಬಂತು. ಆದರೂ ಕೂಡ ನಮ್ಮ ಕನ್ನಡ ಚಿತ್ರರಂಗದ ಕಡೆಯಿಂದ ಹೇಳ್ಕೊಳ್ಳುವಂಥ ಸಿನಿಮಾಗಳು ಬರಲಿಲ್ಲಲ್ಲಪ್ಪ ಅನ್ನೋ ಸಮಯದಲ್ಲಿ ನಮ್ಮ ಕನ್ನಡದ ಸೂಪರ್ ಸ್ಟಾರ್ಗಳು ಒಂದೊಳ್ಳೆ ನಿರ್ಧಾರನ ತಗೊತಾರೆ. ನೋಡ್ತಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಆ ಟೈಮಲ್ಲಿ ಅವ್ರು ಬರ್ತಾರೆ, ಈ ಟೈಮಲ್ಲಿ ಇವ್ರು ಬರ್ತಾರೆ, ಆ ವುಡ್ ಬರುತ್ತೆ, ಈ ವುಡ್ ಬರುತ್ತೆ, ಏನು ಇಲ್ಲಮ್ಮ, ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ಡೇ ಕಿಂಗು. ಎಲ್ಲದ್ರ ಬಗ್ಗೆನೂ ಮಾತಾಡೋಣ. ಈ ವಾರದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಏನೆಂದೆಲ್ಲ ನಡೀತಿ ಒಂದು ವೀಕ್ಲಿ ರೌಂಡ್ ಹಾಕೊಂಬಂದ್ಬಿಡೋಣ. ಅದಕ್ಕೂ ಮುಂಚೆ ನಮಸ್ಕಾರ ಗುರುವೆ, ವೆಲ್ಕಮ್ ಬ್ಯಾಕ್ ಟು ದೇನೆ ಅವರ್ ಚಾನಲ್. ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ನೀವು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ, ಟಕ್ ಪಟ್ಪಟ ಏನು ಮಾಡ್ತಿರೋ ಗೊತ್ತಿಲ್ಲ, ಸಬ್ಸ್ಕ್ರೈಬ್ ಅಂತ ತಗೊಂಡು ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಮುಂದುವರ್ಸೋಕ್ಕೂ ಮುಂಚೆ ನನ್ನ ಫ್ರೆಂಡನ್ನ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಮಚ ಒಂದು ಹೇಳ. ನಮಸ್ಕಾರ ಸಿನಿಮಾ ಪ್ರೇಮಿಗಳೇ, ನಾನು ನಿಮ್ಮ ಪ್ರೀತಿಯ ಕೇಳಿ. ಈ ವಿಡಿಯೋದಲ್ಲಿ ಅವಾಗವಾಗ ಬಂದು ನನಗೆ ಗೊತ್ತಿರುವಂಥ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ಇವಾಗ ಸದ್ಯಕ್ಕೆ ಸೈಡ್ಗೆ ಹೋಗ್ತೀನಿ. ಈ ವಿಡಿಯೋನ ನಮ್ಮ ಮಾಮ ಮುಂದುವರ್ಸ್ಕೊಂಡು ಹೋಗ್ತಾನೆ. ಅಲ್ಲೇ ಮಾಮ, ವಿಡಿಯೋನ ಮುಂದುವರ್ಸ್ಕೊಂಡು ಹೋಗ್ತಾರೋ, ಏನೇ ಅವಶ್ಯಕತೆ ಬಂದರೂ ನನ್ನ ಕೇಳು ಅಂತ ಹೇಳ್ತಾ ಸೈಡ್ಗೆ ಹೋಗ್ತಾ ಇದ್ದೀನಿ. ಗುರುವೆ, ಇನ್ನು ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣವಾ. ಮ್ಯಾಕ್ಸ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದ ಶೂಟಿಂಗ್ ಸ್ಪಾಟಿಂದ ಒಂದು ಪಿಕ್ ಲೀಕ್ ಆಗಿದೆ. ಗುರುವೆ, ಪಿಕ್ ನೋಡ್ತಾ ಇದ್ರೆ ಇದು ಕ್ಲೈಮ್ಯಾಕ್ಸ್ ಪಿಕ್ ಆಗಿದೆ. ಒಂದು ಮಾಸ್ ಸಾಂಗ್ ಜೊತೆ ಒಂದು ಮಾಸ್ ಆ್ಯಕ್ಷನ್ ಸೀಕ್ವೆನ್ಸ್ ನಡೀತಾ ಇದೆ. ಈ ಪಿಕ್ ನೋಡ್ತಾ ಇದ್ರೆ ಆ ಮಾಸ್ ಆ್ಯಕ್ಷನ್ ಈಟ್ ಏನಿದೆ ಎದ್ದು ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ಗುರುವೆ, ಈ ಸೀನ್ಗಂತೂ ಥಿಯೇಟರ್ ಧ್ವಂಸ ಆಗೋದಂತೂ ಕನ್ಫರ್ಮ್ ಅಂದ್ಕೊಂಡಿದ್ದೀನಿ. ಎಲ್ಲ ಥರ ಅಂದ್ಕೊಂಡಂಗೆ ಸಿನಿಮಾ ಮಾತ್ರ ಆ್ಯಕ್ಷನಲ್ಲಿ ಒಂದು ಫೈಟಲ್ಲಿ ಅಂತೂ ಆ ಈಟ್ ಅಂತೂ ಹಂಗೆ ಮೇಂಟೈನ್ ಮಾಡ್ತಿದ್ದಾರೆ. ನಾವು ಟೀಸರಲ್ಲಿ ನೋಡಿದ್ವಲ್ಲ, ಆ ಈಟ್ ಕಾಣಿಸ್ತಾ ಇತ್ತಲ್ಲ, ಅದು ಹಂಗೆ ಕಾಣಿಸ್ತಾ ಇದೆ. ಕಾದು ನೋಡೋಣ ಸಿನಿಮಾದ ರಿಲೀಸ್ ಯಾವಾಗುತ್ತೆ, ಯಾವಾಗ ಅಪ್ಡೇಟ್ಸ್ ಬರ್ತವೆ ಅಂತ. ಒಟ್ಟಾರೆ ಸಿನಿಮಾ ಅಂತೂ ಇದೇ ವರ್ಷ ಬರಲಿ ಅಂತ ಕೇಳ್ಕೊಳ್ಳೋಣ. ಡೆವಿಲ್ ದ ಹೀರೋ, ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ, ಮಿಲನ ಪ್ರಕಾಶ್ ಅವರು ಟ್ರೆಂಡಿಂಗ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ. ಒಂದಾದ್ಮೇಲೆ ಒಂದು ಕೊಡ್ತಾನೆ ಇದ್ದಾರೆ ಅಪ್ಡೇಟ್. ಇವಾಗಂತೂ ಡಿ ಬಾಸ್ ಅಭಿಮಾನಿಗಳು ತುಂಬ ಖುಷಿ ಕೊಡೋ ವಿಚಾರ, ಸ್ವತಃ ಟೀಮ್ ಕಡೆಯಿಂದನೇ ಇದೇ ವರ್ಷದ ಕ್ರಿಸ್ಮಸ್ಗೆ ನಾವು ಥಿಯೇಟರ್ಗೆ ಲಗ್ಗೆ ಇಡ್ತಿದ್ದೀವಿ ಅಂತ ಸ್ವತಃ ಟೀಮ್ ಅವರೇ ಹೇಳಿದ್ದಾರೆ. ಒಟ್ಟಾರೆ ದರ್ಶನ್ ಅವ್ರ ಕಡೆಯಿಂದ ವರ್ಷಕ್ಕೆ 1-2 ಸಿನಿಮಾ ಬರ್ತಾರೆ. ನೋಡ್ತಿದ್ರೆ ಕನ್ನಡ ಚಿತ್ರರಂಗಕ್ಕೆ ತುಂಬಾ ಒಳ್ಳೆಯದು. ಸಿನಿಮಾ ಮಾತ್ರ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಆ ಕ್ಯಾಮ್ರಾಗಳು ಮುಖ ಬಟ್ ನೋಡಿದ್ರೆ ಮೊನ್ನೆ ಟೀಸರಲ್ಲಿ ಅಂದರೆ ಮೇಕಿಂಗ್ ವಿಡಿಯೋದಲ್ಲೇ ನೋಡಿದ್ದೀವಿ. ಅದ್ಭುತವಾಗಿ ಟ್ರೆಂಡಿಗೆ ತಕ್ಕಂತೆ ಮಿಲನ ಪ್ರಕಾಶ್ ಅವರು ಸಿನಿಮಾನ ರೆಡಿ ಮಾಡ್ತಿದ್ದಾರೆ ಅನ್ನೋದಂತೂ ಕನ್ಫರ್ಮ್. ಒಟ್ಟಾರೆ ಇದೇ ವರ್ಷ ಎಂಡಿಂಗಲ್ಲೇ ಸಿನಿಮಾ ಬರಲಿ, ಚೆನ್ನಾಗಿ ಮೂಡಿ ಬಂದಿರಲಿ. ಸ್ವಲ್ಪ ತಡ ಆದರೂ ಚಿಂತಿಲ್ಲ, ಸಿನಿಮಾ ಮಾತ್ರ ಅದ್ಭುತವಾಗಿ ಮೂಡಿ ಬರಲಿ ಅಂತ ಕೇಳ್ಕೊಳ್ಳೋಣ. ಹಾಗೆ ತುಂಬಾ ಖುಷಿ ಪಡೋ ವಿಚಾರ, ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗಂತೂ ತುಂಬಾ ಖುಷಿಯಾಗೋ ವಿಚಾರ ಅಂತಲೇ ಹೇಳ್ಬೋದು. ಮಾರ್ಟಿನ್ ಸಿನಿಮಾ ಇದೇ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗ್ತಿದೆ. ಅದು ಒಂದೊಳ್ಳೆ ಪೈಪೋಟಿ ಕೊಟ್ಕೊಂಡು ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಏನೂ ಇಲ್ಲಮ್ಮ, ಇದು ನನ್ನ ಕರ್ನಾಟಕದಲ್ಲಿ ನನ್ನ ಜನ ಕೈ ಹಿಡಿತಾರೆ ಅಂತೇಳಿ ಒಂದೊಳ್ಳೆ ನಿರ್ಧಾರ ತಗೊಂಡು ಒಂದೊಳ್ಳೆ ಡೇಟ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಒಟ್ಟಾರೆ ಮಾರ್ಟಿನ್ ಸಿನಿಮಾ ಇದೇ ವರ್ಷ ಬರಲಿ, ಒಂದೊಳ್ಳೆ ಯಶಸ್ವಿ ಆಗಲಿ. ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗಂತೂ ಒಂದೊಳ್ಳೆ ಮಾಸ್ ಆ್ಯಕ್ಷನ್ ಸಿನಿಮಾ ಕೊಡಲಿ ಅಂತ ಕೇಳ್ಕೊಳ್ಳೋ. ಒಂದು ಟೀಸರಿಂದನೇ ಆ ರೇಂಜಿಗೆ ಸೌಂಡ್ ಮಾಡಿದಂಥ ಮಾರ್ಟಿನ್ ಸಿನಿಮಾ ಇನ್ನು ಮುಂದೆ ಟ್ರೈಲರು, ಸಾಂಗ್ಸು, ಟೀಸರು ಬರೋದು ಬಾಕಿನೇ ಇದೆ. ಎಲ್ಲದ್ರ ಬಗ್ಗೆನೂ ಮಾತಾಡೋಣ. ಒಟ್ಟಾರೆ ಒಂದೊಳ್ಳೆ ಡೇಟ್ನ ಅನೌನ್ಸ್ಮೆಂಟ್ ಮಾಡಿ ಬರಲಿ. ಇದೇ ವರ್ಷ ಮಾರ್ಟಿನ್ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದೊಳ್ಳೆ ಯಶಸ್ಸನ್ನು ತಂದು ಕೊಡಲಿ. ಇವೆರಡು ಸಿನಿಮಾಗಳ ಬಗ್ಗೆ ನನ್ನ ಫ್ರೆಂಡು ಕೇಳ್ಕೊಂಬಂದ್ಬಿಡೋಣ. ಕೇಳಿ, ಇವೆರಡು ಸಿನಿಮಾಗಳ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಬಗ್ಗೆ ನಿನ್ನ ಅನಿಸಿಕೆ ಏನು ಮಚ್ಚ? ನೋಡಿ ಮಾಮ, ನಾನು ಮೊದಲಿಗೆನೇ ಹೇಳಿದ್ದೆ, ಕನ್ನಡ ಚಿತ್ರರಂಗ ಇನ್ನು ಉಳಿಬೇಕು ಅಂದರೆ ದೊಡ್ಡ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ರಿಲೀಸ್ ಆಗ್ಬೇಕಂತ. ಇದರ ನಿಟ್ಟಿನಲ್ಲೇ ಇಂಥ ಸಮಯದಲ್ಲಿ ಇಂಥ ದೊಡ್ಡ ಸ್ಟಾರ್ಗಳು ಒಳ್ಳೆ ನಿರ್ಧಾರ ತಗೊಂತಿರೋ ನೋಡ್ತಾ ಇದ್ರೆ ನನಗೂ ಕೂಡ ತುಂಬಾ ಖುಷಿ ಆಗ್ತಿದೆ. ಡೆವಿಲ್ ದ ಹೀರೋ ಸಿನಿಮಾ ಅಂತೂ ಬರೋದು ಕನ್ಫರ್ಮ್, ಅದಂತೂ ಬಂದೇ ಬರುತ್ತೆ. ದರ್ಶನ್ ಅವರಂತೂ ವರ್ಷಕ್ಕೆ ಒಂದಾದ್ರೂ ಸಿನಿಮಾ ಕೊಡ್ತಾರೆ. ಇನ್ನು ಮಾರ್ಟಿನ್ ಸಿನಿಮಾ ಬರ್ತಿರೋ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ ಗುರುವೆ. ನಾನು ಒಬ್ಬ ಧ್ರುವ ಸರ್ಜಾ ಅವರ ಅಭಿಮಾನಿಯಾಗಿ ಒಳಗೆ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಹತ್ತತ್ರ ಇನ್ನೇನು 3 ವರ್ಷ ಆಗ್ತಾ ಬಂತು ಸಿನಿಮಾದ ಅನೌನ್ಸ್ಮೆಂಟ್ ಆಗಿ. ಟೀಸರ್ನ ನೋಡಿ ತುಂಬಾ ಖುಷಿ ಪಟ್ಟಿದ್ವಿ. ಇನ್ನು ಮುಂದೆ ಟ್ರೈಲರ್ ಬರೋ ಬಾಕಿ ಇದೆ, ಸಾಂಗ್ಸ್ ಬರೋ ಬಾಕಿ ಇದೆ. ಹೇಳ್ತಾ ನಾನು ಸ್ವಲ್ಪ ಸೈಡ್ಗೆ ಹೋಗ್ತೀನಿ ಗುರುವೆ, ನೀನು ಮಾತಾಡು. ಇನ್ನು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ ಕೋಟಿ ಸಿನಿಮಾ ಡಾಲಿ ಧನಂಜಯ್ ಅವರ ಮುಂದಿನ ಸಿನಿಮಾ. ಇದು ಜಿಯೋ ಸ್ಟುಡಿಯೋಸ್ ಅವರು ಮತ್ತು ವೈಷ್ಣವ್ ಸ್ಟುಡಿಯೋಸ್ ಅವರು ಇಬ್ಬರು ಕಲಿತು ಮಾಡ್ತಿರುವ ಸಿನಿಮಾ. ಇದು ಕೋಟಿ ಸಿನಿಮಾದ ಸಾಂಗ್ಸ್ ರಿಲೀಸ್ ಆಗಿದೆ, ಟೀಸರ್ ರಿಲೀಸ್ ಆಗಿದೆ. ಸದ್ಯಕ್ಕೆ June 14 ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ. ನನಗಂತೂ ಈ ಸಿನಿಮಾದ ಟೀಸರ್ಸು, ಸಾಂಗ್ಸು, ಮೊನ್ನೆ ಬಂದಂಥ ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ.
ಟೀಸರ್ನ ನೋಡ್ತಿದ್ರೆ ಮತ್ತೊಂದು ಬಡವ ರಾಸ್ಕಲ್ ಥರ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಗುರುವೆ. ಸಿನಿಮಾ ಅಂತೂ ಅದ್ಭುತವಾಗಿ ಮೂಡಿಬರಲು ಇದೆ. ಜೂನ್ 14 ಸಿನಿಮಾ ರಿಲೀಸ್ ಆಗಿದೆ. ಅದಕ್ಕೂ ಮುಂಚೆ ಟ್ರೈಲರ್ ಕೂಡ ರಿಲೀಸ್ ಆಗೋದು ಬಾಕಿ ಇದೆ. ಟ್ರೈಲರ್ ಬಂದಾಗ ಸಿನಿಮಾ ಬಗ್ಗೆ ತುಂಬಾ ಮಾತಾಡೋಣ ಅಂತ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ, ನಮ್ಮ ದೀಕ್ಷಿತ್ ಶೆಟ್ಟಿ ಅವರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕಡೆಯಿಂದ ಟೀಸರ್ ರಿಲೀಸ್ ಆಗಿದೆ ಗುರುವೆ. ನಮ್ಮ ದೀಕ್ಷಿತ್ ಶೆಟ್ಟಿ ಅವರ ಕಡೆಯಿಂದಂತೂ ಕನ್ನಡ ಚಿತ್ರರಂಗನ ಮುಂದುವರಿಸ್ಬೇಕು, ಕನ್ನಡ ಚಿತ್ರರಂಗನ ಬೆಳೆಸ್ಬೇಕು ಅನ್ನೋ ಇಂಟೆಂಟ್ ಅಂತೂ ತುಂಬಾ ಎದ್ದು ಕಾಣಿಸ್ತಾ ಇದೆ. ಮೊನ್ನೆ ಬಂದಂಥ KTM ಅಂದನು ಮತ್ತೆ ಇನ್ನು KD ಆಡಿಯೋ ರೈಟ್ಸ್ ಗುರುವೆ, ಇದಂತೂ ದೊಡ್ಡ ರೆಕಾರ್ಡ್ ಅಂತಲೇ ಹೇಳ್ಬೋದು. ಇನ್ನೂ ರೆಕಾರ್ಡು ಹೊರಗಡೆ ಬಿದ್ದಿಲ್ಲ ಪ್ರೈಸ್ ಅಂತೂ. ಇದಂತೂ ರೆಕಾರ್ಡ್ ಬ್ರೇಕಿಂಗ್ ಪ್ರೈಸ್ಗೆ KD ಸಿನಿಮಾದ ಆಡಿಯೋ ರೈಟ್ಸ್ ಆಗಿದೆ ಅಂತೆ. ಸದ್ಯಕ್ಕೆ KD ಸಿನಿಮಾದ ಡೈರೆಕ್ಟರ್ ಪ್ರೇಮ್ ಅವರು ಮತ್ತು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇದೇ ಡಿಸೆಂಬರಲ್ಲಿ ನಾವು ಕೂಡ ಥಿಯೇಟರ್ಗೆ ಬರೋಣ ಅನ್ನೋ ಪ್ಲ್ಯಾನಲ್ಲಿದ್ದಾರೆ. ಒಟ್ಟಾರೆ ಈ ವರ್ಷ ಅಂತೂ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗಂತೂ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಈ ಸಿನಿಮಾನು ಬಂದರೆ KD ಅವರ ಪ್ರೇಮ್ ಅವರ ಸಿನಿಮಾ ಅಂತ ಬಂದರೆ ಅಂತೂ ಎಲ್ಲ ಸಾಂಗ್ಗಳಂತೂ ಹಿಟ್ ಆಗೋದಂತೂ ಕನ್ಫರ್ಮು. ಕಾದು ನೋಡೋಣ ಇನ್ನು ಮುಂದೆ ಈ ಸಿನಿಮಾದ ಕಡೆಯಿಂದನೂ ಒಂದು ಒಳ್ಳೆ ಅಪ್ಡೇಟ್ಸ್ ಬರೋದು ಬಾಕಿ ಇದೆ. ಇನ್ನು KD ಸಿನಿಮಾದ ಇವತ್ತು 11 ಗಂಟೆಗೆ ಒಂದು ಅಪ್ಡೇಟ್ಸ್ ಬರುತ್ತೆ ಅಂತಲೇ ಮೊನ್ನೆನೇ ತಿಳಿಸಿದ್ದಾರೆ. ಬಿಗ್ ಅನೌನ್ಸ್ಮೆಂಟ್ಗೋಸ್ಕರ ಕಾದು ನೋಡೋಣ. KD ಸಿನಿಮಾದ ಅಪ್ಡೇಟು ಇವತ್ತು ಬೆಳಿಗ್ಗೆ 11 ಗಂಟೆಗೆ ಬರೋದು ಬಾಕಿ ಇದೆ. ಆ ಬಿಗ್ ಅಪ್ಡೇಟ್ ಬಂದಮೇಲೆ ಯಾವ ಬಿಗ್ ಅಪ್ಡೇಟು ಏನು ಕೊಡ್ತಾ ಇದ್ದಾರೆ, ಏನು ಅನೌನ್ಸ್ಮೆಂಟ್ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಸಿಗೋಣ 12 ಗಂಟೆ ಮೇಲೆ. ಇನ್ನು OTT ಸಿನಿಮಾಗಳ ಕಡೆ ಬರೋದಾದರೆ ನಮ್ಮ ರಂಗಾಯಣ ರಘು ಅವರು ಲೀಡಲ್ಲಿ ಕಾಣಿಸ್ಕೊಳ್ಳೋಂಥ ಶಾಕಾಹಾರಿ ಸಿನಿಮಾ ಪ್ರೈಮಲ್ಲಿ ರನ್ ಆಗ್ತಿದೆ. ನೀವು ಸಿನಿಮಾ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಮಿಸ್ ಮಾಡ್ಕೊಳ್ಳೋಕೆ ಮಾತ್ರ ಹೋಗ್ಬಿಡಿ. ಸಿನಿಮಾ ಮಾತ್ರ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ನ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಶಾಕಾಹಾರಿ ಸಿನಿಮಾನ ಇವತ್ತ ಕೂತ್ಕೊಂಡು ನೋಡಿ ಅನುಭವನ ಈ ಕೆಳಗಡೆ ಇರುವ ಕಾಮೆಂಟಲ್ಲಿ ತಿಳಿಸಿ ಅಂತ. ಮಚ್ಚ, ಈ ಎಲ್ಲ ಅಪ್ಡೇಟ್ಸ್ಗಳಲ್ಲಿ ನಿನಗೆ ತುಂಬ ಎಕ್ಸೈಟ್ ಮಾಡಿದಂಥ ಅಪ್ಡೇಟ್ ಯಾವುದನ್ನ ಇದ್ರೆ ಹೇಳು ಮಚ್ಚ. ಲೇ ಮಾಮ, ನನಗಂತೂ ತುಂಬಾನೇ ಖುಷಿ ಕೊಟ್ಟ ವಿಚಾರ, ತುಂಬಾನೇ ಇಷ್ಟ ಆದಂತ ವಿಚಾರ ಅಂತಂದ್ರೆ ಡೆವಿಲ್ ಸಿನಿಮಾ ಮಾರ್ಟಿನ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ದು. ಇನ್ನು ದೀಕ್ಷಿತ್ ಶೆಟ್ಟಿ ಅವ್ರ ಕಡೆ ಬರೋದಾದ್ರೆ ಅವರು ಒಂದು ಒಳ್ಳೆ ಸಿನಿಮಾಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಆಡಿಯನ್ಸ್ ಕಡೆ ಆಗಿ ನಮ್ಮ ಕಡೆಯಿಂದ ಒಂದು ಒಳ್ಳೆ ಸಪೋರ್ಟ್ ಅಂತೂ ಸಿಗಲೇಬೇಕು. ನನಗಂತೂ ತುಂಬಾ ಇಷ್ಟ ಆದಂತ ಒಂದು ಅಪ್ಡೇಟ್ಸ್ ಅಂತ ಹೇಳೋದಾದ್ರೆ ಮಾರ್ಟಿನ್ ಮತ್ತು ಡೆವಿಲ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಗುರುವೆ, ಈ ವೀಕದ ಎಲ್ಲ ಅಪ್ಡೇಟ್ಸ್ಗಳು ಹೇಳಿದ್ದಾಯಿತು. ಇನ್ನು ಇದೇ ಥರದ ಒಳ್ಳೊಳ್ಳೆ ಅಪ್ಡೇಟ್ಸ್ಗಳಿಗೆ ಒಳ್ಳೊಳ್ಳೆ ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.